ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆದೆಲ್ಲ ಆಪ್ಷನ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಸೆಕೆಂಡ್ ಪಾರ್ಟ್ ಅಂದರೆ ಪಾರ್ಟ್ 2 ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಲ್ಲ, ಪಾರ್ಟ್ 1 ವಿಡಿಯೋದಾಗ ಯುಮಾಲ್ಗೆ ಹೋಗಿದ್ವಲ್ಲ, ಹುಡುಗರೆಲ್ಲ ಆಟ ಆಡಿದ್ರಿ. ಹಾಗಾಗಿ ಸೆಕೆಂಡ್ ಪಾರ್ಟ್ನು ತೆಗೆದಿದ್ದೈತಿ. ಯಾಕಂದರೆ ಲೆಂತಿ ವಿಡಿಯೋ ಆಗ್ತೈತೆ ಅಂತೇಳಿ ಸೆಕೆಂಡ್ ಪಾರ್ಟ್ನು ತೆಗ್ದಿದ್ದೆ. ಅಂದರೆ ಲಕ್ಷ್ಮೀ ಮಾಲ್ಗೆ ಬಂದೀವ್ರಿ ಫ್ರೆಂಡ್. ಲಕ್ಷ್ಮೀ ಮಾಲ್ ಯಾಕೆ ಬಂದೈತೆ ಅಂತೇಳಿ ಈ ಹೆಸರು ಅಂದರೆ, ಇಲ್ಲಿ ಲಕ್ಷ್ಮೀ ಗುಡಿ ಐತ್ರಿ. ಹಾಗಾಗಿ ನಾವು ಭಾಳ ವರ್ಷದಿಂದ ಹಿಂಗೆ ಬರೋದು ಹೋಗೋದೆಲ್ಲ ಮಾಡ್ತಿದ್ವಿ. ಯಾಕಂದರೆ ಅವಾಗೆಲ್ಲ ಜಾಬ್ ಇಲ್ಲೇ ಮಾಡ್ತಿದ್ದೆ ನಾನು. ಅಂದರೆ ಇಲ್ಲಂದರೆ ಇಲ್ಲೆಲ್ಲ, ಆದರೆ ಲಕ್ಷ್ಮೀ ಮಾಲ್ ಅಪೋಸಿಟಲ್ಲೇ ಜಾಬ್ ಮಾಡ್ತಿದ್ದೆ. ಹಾಗಾಗಿ ನನಗೆ ಗೊತ್ತು ರೀ, ಇಲ್ಲಿ ಲಕ್ಷ್ಮೀ ಗುಡಿ ಐತ್ರಿ. ಹಾಗಾಗಿ ಲಕ್ಷ್ಮೀ ಮಾಲ್ ಅಂತೇಳಿ ಈ ಮಾಲಿಗೆ ಹೆಸರು ಇಟ್ಟಾರ್ರಿ. ನೀವು ನೋಡ್ಬೋದು ರೀ, ಇದಂತೂ ಫ್ರೆಂಡ್ಸ್ ಇವಾಗ ಇದು ರೀಸೆಂಟಾಗಿ ಕಟ್ಸಿದ್ರು ಮಾಲ್ ರೀ. ಭಾಳ ಅಂದ್ರೆ ಭಾಳ ಚಲೋ ಐತಿ. ಒಳಗೆ ಲೈಟಿಂಗ್ಸ್ ಅಂತೂ ಸೂಪರ್ ಐತ್ರಿ. ನೀವು ನೋಡ್ಬೋದು ರೀ. ನೋಡಿರಿ, ಇದರಿ ಲಕ್ಷ್ಮೀ ಗುಡಿ. ನೋಡಿರಿ, ಇದರಿ ಲಕ್ಷ್ಮೀ ಗುಡಿ ಐತಿ. ಭಾಳ ಅಂದ್ರೆ ಭಾಳ ಚಲೋ ಐತ್ರಿ ಮಾಲ್. ಇವಾಗ ನಾವು ಒಳಗಡೆ ಹೋಗ್ತೀವಿ ರೀ. ಅಂದರೆ ಮಕ್ಕಳಿಗೆ ಪಿಜ್ಜಾ ತಿನ್ಬೇಕಂತೇಳಿ ಅಂದಾರ್ರಿ. ಹಾಗಾಗಿ ಈಗ ಒಳಗೆ ಹೋಗ್ತೀವಿ. ಇಲ್ಲಂತೂ ದೊಡ್ಡ ಬುಕ್ ಸ್ಟಾಲ್ ಐತ್ರಿ, ಸಪ್ನಾ ಬುಕ್ ಸ್ಟಾಲ್ ಅಂತೇಳಿ. ಇಲ್ಲಿ ಎಲ್ಲ ಥರದ ಬುಕ್ಸ್ನು ಸಿಗ್ತಾವ್ರಿ. ನಿಮಗೆ ಬೇಕಂದ್ರೆ ಈ ಕಡೆ ನೀವು ಒಂದ್ಸರಿ ವಿಸಿಟ್ ಮಾಡ್ಬೋದು. ರೈಲ್ವೆ ಸ್ಟೇಷನ್ಲಿಂದ ಒಂದು 5-10 ನಿಮಿಷ ದಾರಿ ಇಷ್ಟ. ಆಟೋಗೆ ಬಂದರೆ ಒಂದು 50 ರೂಪೀಸ್ ಚಾರ್ಜ್ ಆಗ್ಬೋದು ಅಷ್ಟೇ. 50 ರೂಪೀಸ್ ಚಾರ್ಜ್ ಆಗ್ಬೋದು. ಲಕ್ಷ್ಮೀ ಮಾಲ್ ಅಂತೂ ಭಾಳ ಆಜು ಬಾಜು ಇದ್ದಂಗೆ ರೀ. ಈ ಕಡೆ ನೀವು ಬಂದ್ರಲ್ಲ ಒಂದ್ಸರಿ ಖಂಡಿತ ವಿಸಿಟ್ ಮಾಡಿರಿ ನೀವು. ಭಾಳ ಚಲೋ ಐತ್ರಿ. ಅಂದರೆ ಈ ಥರ ಮಾಲ್ಸ್ ಅಂತೇಳಿ ಎಲ್ಲರಿಗೂ ಗೊತ್ತಿರೋದಿಲ್ಲ. ಅಂದರೆ ಬೇರೆ ಕಡೆ ಊರೊಳಗಿದ್ದವ್ರಿಗಂತೂ ಅಷ್ಟೇನು ಗೊತ್ತಿರೋದಿಲ್ಲ. ಈ ವಿಡಿಯೋ ನಿಮ್ಗೆ ಭಾಳ ಯೂಸ್ಫುಲ್ ಆಗ್ತೈತೆ ಅಂತ ಎಲ್ಲ ಅನ್ಕೊಂತೀನಿ ರೀ. ಭಾಳ ಚಲೋ ಐತ್ರಿ ಲಕ್ಷ್ಮೀ ಮಾಲ್ ಮತ್ತು ಯು ಮಾಲ್. ಬರೀ ಮತ್ತೆ ಇವಾಗ ಒಳಗೆ ಹೋಗೋಣ. ನೋಡ್ಬೋದ್ರಿ, ಹುಡುಗರಂತೂ ಭಾಳ ಎಕ್ಸೈಟೆಡ್ ಇದ್ದಾರೆ. ನೋಡ್ರಿ, ನಡ್ರಿ ಮತ್ತೆ ಒಳಗೆ ಹೋಗೋಣ. ದೀಕ್ಷಿತಾರಪ್ಪ ನಮಗೋಸ್ಕರ ವೇಟಿಂಗ್ ಇದ್ದಾರೆ. ಹೊರಗಡೆ ಹೋಗೋದಂತೇಳಿ ಹಾಯ್ ಮಾಡಕತ್ತಾರೆ ನೋಡ್ರಿ. ನಡ್ರಿ ಹೋಗೋಣ ಅಂತೇಳಿ. ನಡ್ರಿ ಫ್ರೆಂಡ್ಸ್, ಇವಾಗಂತೂ ಹೊರಗಡೆ ಹೋಗೋಣ. ಹೊರಗಡೆ ಹೋಗೋಣ್ರಿ. ಹೋಗಿ ಪಿಜ್ಜಾ ತಿನ್ನೋಣ. ನೋಡೋಣ ಹುಡುಗರು ಏನು ತಿಂತಾರೆ ಅಂತೇಳಿ ಗೊತ್ತಿಲ್ಲ. ನಾನಂತೂ ಪಿಜ್ಜಾ ತಿಂತೀನಿ. ಹುಡುಗರು ಬರ್ಗರ್ ಏನು ಸಿಗ್ತೈತೆ ಇಲ್ಲ ಅಂತೇಳಿ ಗೊತ್ತಿಲ್ಲ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬಂದು ತಲುಪ್ತೈತಿ. ಹಾಗಾಗಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಡ್ರಿ ಮತ್ತು ಇವಾಗ ಎಂಟ್ರೆನ್ಸ್ ಆಗೋನ್ರಿ. ಇವಾಗ ಮಾಲ್ನಾಗ ನಡ್ರಿ ಫ್ರೆಂಡ್ಸ್, ಇದೆ ನೋಡ್ರಿ ಎಂಟ್ರೆನ್ಸ್. ಇದು ಹೊರಗಡೆ ಬರೋದ್ರಿ ಕಡೆ ನೀವು ನೋಡ್ಬೋದು. ಹಿಂಗೆ ಬಂದೀವ್ರಿ ನಾವು. ಇದೇ ಎಂಟ್ರೆನ್ಸ್ ರೀ. ಇದು ಎಂಟ್ರೆನ್ಸ್. ಈ ಕಡೆ ನೋಡ್ರಿ, ಇಲ್ಲಿ ಸ್ಟೆಪ್ಸ್ ಇದಾವಲ್ಲ, ಇಲ್ಲಿಂದ ಇವಾಗ ಹೋಗೋಣ್ರಿ ಒಳಗೆ ನಾವು. ಹುಡುಗರಿಗಂತೂ ಇವಾಗ ಮಜಾ ಆಗಿಬಿಟ್ಟೈತಿ ಆಡೋದೆಲ್ಲ. ಯಾಕಂದ್ರೆ ಮನ್ಯಾಗ ಇದ್ದವ್ರಿಗೂ ಬೋರ್ ಆಗಿಬಿಟ್ಟೈತಿ. ಹಾಗಾಗಿ ಫಸ್ಟ್ ಕ್ಲಾಸ್ನಾಗ ಪಾಸ್ ಆಗ್ಯಾರ ಅಂತೇಳಿ ಇವೆಲ್ಲ ದೀಕ್ಷಿತ್ ಅವ್ರ ಪಪ್ಪ ಅಂತೂ ಭಾಳ ಖುಷಿಲಿಂದ ಹುಡುಗರಿಗೆಲ್ಲ ಹೊರಗಡೆ ಕರ್ಕೊಂಡು ಬಂದಾರೆ. ಅಂದರೆ ಭಾಳ ಚಲೋ ಮಾರ್ಕ್ಸ್ ತೊಗೊಂಡಾರ್ರಿ ಈ ವರ್ಷ. ದೀಕ್ಷಿತ ಅಂತೂ 2nd ಸ್ಟ್ಯಾಂಡರ್ಡಿಗೆ ಹೋಗ್ತಾನೆ ರೀ. ಮುಕುಂದನಂತೂ LKG ಹೋಗ್ತಾನೆ ರೀ. ನರ್ಸರಿಲಿಂದ LKG, ದೀಕ್ಷಿತ 1st ಸ್ಟ್ಯಾಂಡರ್ಡ್ಲಿಂದ 2nd ಸ್ಟ್ಯಾಂಡರ್ಡ್ಗೆ ಹೋಗ್ತಾಳೆ ರೀ. ಹಂಗಾಗಿ ಎಂಟ್ರೆನ್ಸ್ ಅಂತೂ ಭಾಳ ನೋಡ್ರಿ. ಎಂಟ್ರಿ ಅಂತೈತಿ. ಎಂಟ್ರಿ ಮಾಡೋಣ್ರಿ ನಾವು ಒಳಗಡೆ. ಇವಾಗ ನೋಡ್ರಿ, ನೋಡಬಹುದು ಭಾಳ ಚಲೋ ಲೈಟಿಂಗ್ಸ್ ಎಲ್ಲ ಭಾಳ ಚಲೋ ಐತಿ ನೋಡಿ. ಇವಾಗ ನೀವು ಹೊಸ್ದಾಗಿ ಕಟ್ಸ್ಯಾರಿ ಇದೆಲ್ಲ. ಅಂದರೆ ಮೊದಲು ಇದ್ದಿಲ್ಲ ರೀ, ಇನ್ನೂ ನಾ ಕಟ್ಸಿದ್ದಿಲ್ರಿ. ಅವಾಗ ಒಂದ್ಸರಿ ಬಂದಿದ್ವಿ ನಾವು ಇಲ್ಲಿ ಹುಡುಗರು ಕರ್ಕೊಂಡು ಪಿಜ್ಜಾ ತಿನ್ನೋಕೆ. ಹಾಗಾಗಿ ಇದೆಲ್ಲ ಇವನ್ನ ಕಟ್ಸಿಲ್ರಿ. ಆವಾಗ ಕಟ್ಸಿದ್ದಿಲ್ರಿ, ಇವಾಗ ಹೊಸ್ದಾಗಿ ಕಟ್ಸಿದ್ದೈತಿ ಇದೆಲ್ಲ. ನೋಡ್ಬೋದ್ರಿ. ದೀಕ್ಷಿತ ಅಂತೂ ಫುಲ್ ಹ್ಯಾಪಿ ರೀ. ಯಾಕಂದ್ರೆ ಆಕಿಗೆ ಪಿಜ್ಜಾ, ಬರ್ಗರ್ ಇಂಥವೆಲ್ಲ ಭಾಳ ಇಷ್ಟ. ಹಾಗಾಗಿ ನೋಡ್ರಿ ಹ್ಯಾಪಿಲಿ ಹೊಂಟಾರೆ ಹುಡುಗರೆಲ್ಲ. ಇಲ್ಲಿ ಎದುರಿಗಿರೋದೊಂದು ಸಪ್ನಾ ಬುಕ್ ಸ್ಟಾಲ್ ಐತಿ. ಇಲ್ಲೆಲ್ಲ ಅವೈಲೇಬಲ್ ಇರ್ತೈತಿ. ಎಲ್ಲ ಥರದ ಬುಕ್ಸ್ನು ಸಿಗ್ತೈತಿ. ನಿಮ್ಗೆ ಬೇಕಂದ್ರೆ ಒಂದ್ಸರಿ ವಿಸಿಟ್ ನೀವು ಮಾಡ್ಬೋದು. ಆಮೇಲೆ ಪಕ್ಕದಲ್ಲಿರೋದು ನೋಡ್ರಿ, ನೀವು ನೋಡ್ತಾ ಇರ್ಬೋದು, ರೈಟ್ ಸೈಡ್ ಇರೋದು ಡಾಮಿನೋಸ್ ಪಿಜ್ಜಾ ರೀ. ನೋಡ್ರಿ, ಮತ್ತು ಇವಾಗಂತೂ ನಾವು ಹೊಂಟೀವ್ರಿ ಪಿಜ್ಜಾ ತಿನ್ನಕ್ಕೆ. ಅಲ್ಲಿ ಹೋದ್ಮ್ಯಾಗ ಹುಡುಗರು ಏನು ಕೇಳ್ತಾರೆ ಏನು ಬಿಡ್ತಾರೆ ಅಂತೇಳಿ ಗೊತ್ತಿಲ್ಲ. ದೀಕ್ಷಿತ ಅವ್ರ ಪಾಪತ್ತು ಫುಲ್ ನರ್ವಸ್ ಆಗ್ಯಾರ.
ನಾನು ಫುಲ್ ನರ್ವಸ್ ಆಗಿದ್ರಿ. ಯಾಕಂದ್ರೆ ಇವಾಗ ಮಾಲ್ದಾಗ ಹುಡುಗರಂತೂ 300 ರೂಪಾಯಿ 400 ರೂಪಾಯಿದೆಲ್ಲ ತಿನ್ನೋದೆಲ್ಲ ಕೇಳಾಕತ್ತಾರ ಫ್ರೆಂಡ್ಸ್. ಯಾಕಂದ್ರೆ ಇವಾಗ ಮಾಲ್ಸ್ ಅಂದ್ರೆ ಹಂಗೆ ಇರ್ತೈತಿ ರೀ, ರೇಟ್ ಅಂತೂ ಸ್ವಲ್ಪ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಹಂಗಾಗಿ ಮಾಲ್ಸ್ನಾಗೆಲ್ಲೂ ಜಾಸ್ತಿ ರೇಟ್ ಇರ್ತೈತಿ. ನಮ್ಮ ಮನೆ ಕಡೆ ಹೆಂಗೆ ಮಾರ್ಕೆಟ್ನಾಗ ಮನೆ ಕಡೆ ಸಿಗೋ ರೇಟ್ಗಿಂತ 3 ಪಟ್ಟಷ್ಟು ಜಾಸ್ತಿ ಇರ್ತೈತಿ. ಇಲ್ಲಿ ನೋಡ್ರಿ ವೇಟಿಂಗ್ ಮಾಡಕತ್ತಾರ ನನಗೋಸ್ಕರ. ನಾನು ಸ್ವಲ್ಪ ವಿಡಿಯೋದಾಗ ಬ್ಯುಸಿ ಇದ್ದೀನಿ. ಹುಡುಗರಂತೂ ನಡಿ ಅಮ್ಮ ಹಸು ಆಗಕತ್ತೈತೆ ಅಂತೆಲ್ಲ ಅನ್ಕತ್ತಾರ. ನೋಡ್ರಿ ಫ್ರೆಂಡ್ಸ್, ಇವಾಗ ಹೋಗೋಣ. ಇವಾಗ ಹೋಗಿ ಪಿಜ್ಜಾ ತಿನ್ಕೊಂತ ವಿಡಿಯೋ ಮಾಡೋಣ. ದೀಕ್ಷಿತ್ ಅವ್ರ ಪಪ್ಪ ಅಂತ ನೋಡ್ರಿ ಬರಾಕತ್ತಾರ. ತಡ ನೀವು ಹುಡುಗದು ನೋಡ್ರಿ. ಇವಾಗಂತೂ ಹೋಗೋಣ. ಭಾಳ ಹ್ಯಾಪಿ ಐತ್ರಿ. ಯಾಕಂದ್ರೆ ಇವಾಗಂತೂ ಸೂಟಿ ಟೈಮ್ ಅಲ್ರಿ ಹುಡುಗರ್ದು. ಇಂಥ ಟೈಮ್ನಾಗ ಹೊರಗಡೆ ಹೋಗ್ಬೇಕಂದ್ರೆ ರೀ ನಮ್ಗೆ ಜಾಸ್ತಿ ಆಗೋದಿಲ್ಲ. ಯಾಕಂದ್ರೆ ಅವರಪ್ಪನ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹೊರಗಡೆಗೆ ಹೋಗ್ಬೇಕು ಅವ್ರಿಗೆ ಆಗೋದಿಲ್ಲ. ಯಾಕಂದ್ರೆ ಅದು ಸೂಟಿ, ಹಂಗಾಗಿ ಅವ್ರು ಸೂಟಿ ಇದ್ದಾಗ ಇಷ್ಟ ನಾವು ಹೊರಗಡೆ ಬರೋದಾಗ್ತೈತಿ. ಮಕ್ಕಳಂತೂ ಚಲೋ ಫಸ್ಟ್ ರ್ಯಾಂಕ್ ಬಂದಾರ ಅಂತೇಳಿ ಅವ್ರು ಕರ್ಕೊಂಡು ಬಂದಾಗಿರಿ. ಯಾಕಂದ್ರೆ ಹೊರಗಡೆ ಯಾವಾಗಲೂ ಆ್ಯಕ್ಚುಲಿ ನಾವು ಹೋಗ್ತಾ ಇರ್ತೀವಿ, ಹೊರಗಡೆ ಎಲ್ಲ ತಿರ್ಗಾಕೆ ಹೋಗ್ತಾ ಇರ್ತೀವಿ. ಆಮೇಲೆ ಏನಾಗ್ತೈತೆ ಅಂದರೆ ಅವ್ರಿಗೆ ಸೂಟಿ ಇರ್ತೈತಲ್ಲ, ಅವ್ರಿಗೂ ಇದು IPL ಟೈಮ್ ರೀ. ಯಾವ್ದನ್ನು ಅವ್ರಿಗೆ ಜಪ್ಕೊಂಡು ಬಂದೀನಿ ನಾನು. ಇವಾಗ ಹೋಗೋಣ ಅಂತೇಳಿ ಭಾಳ ದಿನ ಆಯ್ತು ಹುಡುಗರು ಅಂಟಿದ್ ಮಾಡಕತ್ತಾರೆ. ಇವಾಗ ನೋಡ್ರಿ ಪಿಜ್ಜಾ ತಿನ್ಕೊಂತ ವಿಡಿಯೋ ಮಾಡೋಣ. ಮತ್ತೆ ಹೋಗೋಣ. ಹೋಗೋಣ. ಮತ್ತೆ ಇವಾಗ ಹೋಗಿ ಪಿಜ್ಜಾ ತಿನ್ನೋಣ. ನೋಡ್ರಿ ಫ್ರೆಂಡ್ಸ್, ಇದು ನೋಡ್ರಿ ಎಂಟ್ರೆನ್ಸ್ ಡಾಮಿನೋಸ್ದಂತೂ ಎಂಟ್ರೆನ್ಸ್ ಇದೆ. ಮತ್ತು ಇವಾಗಂತೂ ಹೋಗೋಣ. ಇವಾಗ ಒಳಗಡೆ ಹೋಗೋಣ್ರಿ. ಒಳಗಡೆ ಹೋಗಿ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿನ್ನೋಣ ಇವಾಗ. ಮತ್ತೆ ಹೋಗೋಣ. ದೀಕ್ಷಿತ್ ಅವರಪ್ಪ ಅಂತೂ ವೇಟಿಂಗ್ ಮಾಡಕತ್ತಾರ ನನಗೋಸ್ಕರ. ಮತ್ತೆ ಒಳಗೆ ಹೋಗೋಣ ಇವಾಗ. ಫ್ರೆಂಡ್ಸ್, ಇವಾಗಂತೂ ಫಂಕ್ಷನ್ ಆಗಿದ್ದೀವಿ. ಪಪ್ಪ ಅಂತ ಇವಾಗ ಎಲ್ಲ ಕೇಳಕತ್ತಾರೆ ಏನೇನಾಯ್ತು. ನಾನಂತೂ ಚೀಸ್ ಪಿಜ್ಜಾ ಅಂತೇಳಿ ಹೋಗ್ಲಾಕತ್ತಾರೆ. ಫ್ರೆಂಡ್ಸ್ ನೋಡ್ರಿ, ಇವಾಗಂತೂ ವೇಟಿಂಗ್ ಮಾಡಕತ್ತಾರ್ರಿ. ಪಿಜ್ಜಾ ಬರೋದಂತೂ 15-20 ನಿಮಿಷ ಆಗ್ಬೋದು ರೀ. ಮಕ್ಕಳಂತೂ ಇವಾಗಂತೂ ವೇಟ್ ಮಾಡಕ್ಕೆ ತಯಾರಿಲ್ರಿ. ಮುಗುದಂತೂ ಸಿಟ್ಟು ಬಂದು ನೋಡ್ರಿ, ಊಟ ಎಲ್ಲ ಹಂಗೆ ತೆಗೆದು ಚೆಂದಿದ್ದಾರೆ. ಅಂತೂ ಇನ್ನು ಪಿಜ್ಜಾ ಬಂದಿಲ್ಲ ಅಂತ. ಇವಾಗ ಅದು ಜಸ್ಟ್ ಕೊಟ್ಟಿದ್ದೈತ್ರಿ ಆರ್ಡ್ರ್. ಈಗ ಬರ್ಬೇಕಂದ್ರೆ ಒಂದು 10-15 ನಿಮಿಷ ಆದರೂ ಆಗ್ಬೋದು ನೋಡ್ರಿ. ಒಂದ ಚೇರಿಗೆ ಇಬ್ಬರು ಜಗಳ ಮಾಡ್ತಾರೆ. ಇವಾಗ ಅಡ್ಜಸ್ಟ್ ಮಾಡೋಂತೂ ಕುಂತಾರ್ರಿ. ಯಾಕಂದ್ರೆ ಮುಕುಂದನ ಎಲ್ಲ ಕಡೆನೂ ಮುಕುಂದನಂತೂ ಎಲ್ಲ ಕಡೆನೂ ಅಡ್ಜಸ್ಟ್ ಆಗೋದಿಲ್ಲ ರೀ. ಯಾಕಂದ್ರೆ ನೋಡ್ರಿ ಅಡ್ಜಸ್ಟ್ ಆಗಿದ್ದ ದೊಡ್ಡ ಮಾತ್ರಿ. ಅದು 2 ಸೀಟ್ ಇದ್ರಿ, ಅಂದ್ರೆ 2 ಚೇರ್ ಇದ್ದು. 3ನೇ ಚೇರ್ ಅಂತೂ ಅವ್ ಮ್ಯಾಗ ಹತ್ತಿ ಕುಂತು ಬಿಟ್ಟ ಒಮ್ಮೆಕ್ಲೇನ. ಭಾಳ ಪಿಜ್ಜಾ ಮಾಡಕತ್ತಾರ ಇಲ್ಲಿ. ನೋಡ್ಬೋದು ಪಿಜ್ಜಾ ಮಾಡಕತ್ತಾರ. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಾಗ ನೀವು ನೋಡ್ಬೋದು ಓವನ್ ಇಲ್ದಂಗೆ ನಾನು ನಮ್ಮ ವೈನಿ ಇಬ್ಬರು ಸೇರಿ ಪಿಜ್ಜಾ ಮಾಡಿದ್ದೀವಿ. ನೀವು ಬೇಕಂದ್ರೆ ನನ್ನ ಹಳೆ ವಿಡಿಯೋ ನೀವು ನೋಡ್ಬೋದು. ಅಲ್ಲಿ ಹೋಗಿ ನೀವು ಓವನ್ ಇಲ್ದಂಗೆ ನೀವು ಪಿಜ್ಜಾ ಹೆಂಗೆ ಮಾಡೋದಂತೂ ಹೇಳಿದ್ದೈತಿ. ನೀವು ಹೋಗಿ ಒಂದ್ಸಲ ಚೆಕ್ ಮಾಡ್ಬೋದ್ರಿ. ಇವಾಗಂತೂ ಓವೆನ್ ಇದ್ದಿದ್ದು ನಾವು ತಿನ್ನಾಕತ್ತೀವಿ ಪಿಜ್ಜಾ. ಯಾಕಂದ್ರೆ ಹುಡುಗರ ಜೊತೆ ಬಂದ್ಮ್ಯಾಗ ಆಯ್ತು ರೀ, ಮುಗ್ದ ಹೋಯ್ತು. ಹೊರಗಡೆ ಹೋದ್ರಂತೂ 1000-2000 ರೂಪಾಯಿ ಇಲ್ದಾಗ ಹೊರಗಡೆ ಬರೋಕ್ಕಾಗೋದಿಲ್ಲ ರೀ. ಹಂಗಾಗಿ ಭಾಳ ರೇರ್ ರೀ ನಾವಂತೂ ಹೊರಗಡೆ ಬರೋದು. ಯಾಕಂದರೆ ನಮ್ಮ ಮನೆಯವರಂತೂ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ, ಹಾಗಂತೂ ಅವ್ರ ಟೈಮ್ ಸಿಗೋದಂತೂ ಭಾಳ ಕಷ್ಟ. ಹಾಗಾಗಿ ನಾವು ಹೊರಗಡೆ ಬರೋದಂತೂ ಭಾಳ ಇದೆ. ನೋಡ್ಬೋದು ರೀ, ದೀಕ್ಷಿತ ಅಂತ ಎಕ್ಸೈಟೆಡ್ ಇರ್ತಲ್ರಿ. ಪಿಜ್ಜಾ ಯಾವಾಗ ಬರ್ತೈತಿ ಯಾವಾಗಿಲ್ಲಂತೆ. ಮುಕುಂದನಂತೂ ಎಲ್ಲಿ ಹೋದ್ರು ಅಲ್ಲಿ ಮಂಗೆ ಹತ್ತಿ ಕುಂತು ಬಿಡ್ತಾನೆ ರೀ. ಅವನಂತೂ ಒಂದು ಕಡೆ ಸುಮ್ಮನೆ ಕುಂದ್ರೋದಿಲ್ಲ, ನೆಟ್ಟು ಕುಂದ್ರೋದಿಲ್ಲ ನೋಡ್ರಿ. ಅಪ್ಪ ಮಗಂದಂತೂ ಜಗಳ ಮಾಡಕತ್ತಾರೆ. ಈಗಂತೂ ಟೇಬಲ್ ಅಂತೂ ಕ್ಲೀನ್ ಮಾಡಿಲ್ರಿ. ಇವಾಗ ಬರ್ತಾರೆ ಟೇಬಲ್ ಕ್ಲೀನ್ ಮಾಡಕ್ಕೆ. ಏನು ಮಾಡ್ಬೇಕ್ರಿ, ಒಂದು ಕಡೆ ಕುಂದ್ರಾಕತ್ತಿಲ್ಲ. ಹಾಗಾಗಿ ನಾವು ಇಲ್ಲೇ ಬಂದು ನಿಂತು ಬಿಟ್ಟಿವಿ. ಟೇಬಲ್ ಕ್ಲೀನ್ ಮಾಡೋತನ ಅಂತೂ ನಮಗಂತೂ ನಿಂದ್ರಕ್ಕಾಗಿಲ್ಲ. ಯಾಕಂದರೆ ಒಂದು ಕಡೆ ಕುಂದ್ರಾಕತ್ತಿದ್ರೆ ಅವ್ನ ಮ್ಯಾಗೆಲ್ಲ ಟೇಬಲ್ ಮೇಲೆ ಎಲ್ಲ ಹಚ್ಚಿ ಕುಂದ್ರಾಕತ್ತಾನೆ. ಎಲ್ಲಿ ಬೀಳ್ತಾನಂತ ಹೇಳಿದ್ರು ಬಂದು ಕುಂತು ಬಿಟ್ಟಿವಿ ರೀ ನಾವು. ನೋಡ್ಬೋದು
ಇಲ್ಲಿ ಬಂದಾಗಂತೂ ವೇಟ್ ಮಾಡಕ್ಕೂ ಅರ್ಧದಾಗಿ, ಯಾಕಂದ್ರೆ ಇದು ಪಿಜ್ಜಾದ ವಾಸನೆಗೆ ಒಳಗಂತೂ ಇಲ್ಲಿ ಓಡ್ತಿರ್ತಾವ್ರಿ ಪಿಜ್ಜಾ ವಾಸನೆಗೆ. ಹುಡುಗರು ನಮ್ಗೆ ಹಿಂಗಿದ್ರು ಹುಡುಗರಿಗೆ ಹೆಂಗಿರ್ಬೋದು ಅದಕ್ಕೆ ಒಂದು 10-15 ನಿಮಿಷ ಅಂತೂ ವೇಟ್ ಮಾಡಬೇಕಾಗ್ತೈತಿ ನೋಡ್ರಿ. ಶುರು ಮಾಡ್ಕೊಂಡ ನೋಡ್ರಿ ಅವನ ಅದ್ರದ್ದು ಪಿಜ್ಜಾ ನಿಶ್ಚಿತ ಅಂತೂ ಭಾಳ ಸೈಲೆಂಟ್, ಎಲ್ಲಿ ಹೋದ್ರು ಸುಮ್ಮನೆ ಕೊಟ್ಟು ಬರ್ತಾಕೈತಿ, ಎಲ್ಲಿ ಹೋದ್ರದೆಲ್ಲ ಏನು ಮಾಡೋದಿಲ್ಲ. ಫ್ರೆಂಡ್ಸ್, ಇನ್ನವರೆಗೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಮಾಡ್ತಿರೋ ಪ್ರತಿಯೊಂದು ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತಿ. ನಾನು ಪ್ರತಿಯೊಂದು ವಿಡಿಯೋ ಫಸ್ಟ್ ನೀವು ನೋಡ್ಬೋದು. ಹಾಗಾಗಿ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಯಾಕೆ ಹೋಗ್ಬೇಡಿ. ಫ್ರೆಂಡ್ಸ್, ಪಿಜ್ಜಾ ಬರೋದು ಇನ್ನೂ ಎಷ್ಟೊತ್ತಾಗ್ತೈತೆ ಅಂತೇಳಿ ಗೊತ್ತಿಲ್ಲ ರೀ, ಹಿಂಗಂತೂ ವೇಟ್ ಮಾಡಕತ್ತೀವಿ. ಫ್ರೆಂಡ್ಸ್, ಇವಾಗ ಪಿಜ್ಜಾ ಬಂದಮೇಲೆ ನೋಡ್ಬೇಕ್ರಿ ಯಾವ ಪಿಜ್ಜಾ ಆರ್ಡರ್ ಮಾಡ್ಯಾರ ಅಂತ ತಿಳ್ಕೊತಾರಪ್ಪ. ಹುಡುಗರಂತೂ ಏನು ಇಂಥವೇನು ಕಾಯಿಪಲ್ಲೆ ಏನು ತಿನ್ನೋದಿಲ್ಲ ಅಂದ್ರೆ ಅದ್ರ ಮ್ಯಾಗೆಲ್ಲ ಹಾಕ್ತಾರೆ ವೆಜಿಟೇಬಲ್ಸ್ ಇಂಥವೇನು ತಿನ್ನೋದಿಲ್ಲ. ಹಂಗಾಗಿ ಚೀಸ್ ಪಿಜ್ಜಾ ಇಷ್ಟ ತೊಗೊಂಡಿರ್ತೀವಿ ಅಂದ್ರೆ ಹುಡುಗರು ಚೀಸ್ ಪಿಜ್ಜಾ ತೊಗೊಂಡಿದ್ದೆ. ಯಾರು ಬಂದರೂ ತಿಂತೀನಿ ನಾನಂತೂ ಹುಡುಗರಿಗಂತೂ ಚೀಸ್ ಪಿಜ್ಜಾ ತೊಗೊಂಡು ಅಂತೀನಿ. ಇಲ್ಲಕಂದ್ರೆ ಇನ್ನೊಂದು ಪಿಜ್ಜಾ ತೊಗೊಳ್ಳೋದು ಟೈಮ್ ಬರ್ತೈತಿ. ಹಾಗಾಗಿ ನೋಡೋಣ ರೀ, ಪಿಜ್ಜಾ ಬಂದಮೇಲೆ ನೋಡೋಣ ಎಂಥ ಪಿಜ್ಜಾ ಸಿಗ್ತೈತೆ ಅಂತಂದ್ರೆ ಎಂಥ ಪಿಜ್ಜಾ ತೊಗೊಂಡಿರ್ತಾರೆ ನೋಡೋಣ. ಇವಾಗಂತೂ ಆಯ್ತು 505 ಆಯ್ತು ರೀ ಫ್ರೆಂಡ್ಸ್. 2 ಪಿಜ್ಜಾಗ 505. ಅದ ಮನೆ ಒಳಗೆ ಮಾಡ್ಕೊಂಡು ಅಂಥವು 10 ಪಿಜ್ಜಾ ಏನು 20 ಪಿಜ್ಜಾನು ತಿನ್ಬೋದು ನಾವು. ಮನ್ಯಾಗ ಮಾಡ್ಕೊಂಡ್ರೆ 10-20 ಪಿಜ್ಜಾ ಏನು ಮಾಡೋದು. ಹೊರಗಡೆ ಅಂತೂ ಹುಡುಗರು ಕರ್ಕೊಂಡು ಬಂದಿದ್ದಾಯ್ತು, ತಿನ್ನಬೇಕಾಗ್ತೈತಿ, ಹುಡುಗರು ಕೊಡ್ಸಬೇಕಾಗ್ತೈತಿ. ಹುಡುಗರು ಕೊಡಿಸಿದ್ಮೇಲೆ ಸುಮ್ಮನೆ ಇರೋಕ್ಕಾಗ್ತೈತಿ, ನಾವು ತಿನ್ನಬೇಕಾಗ್ತೈತಿ. ಹಂಗಾಗಿ 2 ಪಿಜ್ಜಾ ತೊಗೊಂಡಿವಿ. ಬಂದಮೇಲೆ ಅಂತೂ ನೋಡೋಣ ಪಿಜ್ಜಾ ಹೆಂಗಿರ್ತೈತಿ ಅಂತೇಳಿ ಮತ್ತೆ ಎಕ್ಸೈಟೆಡ್ ಆಗಿದ್ದೀನಿ ನಾನು. ನೋಡ್ಬೇಕು ಇವಾಗ ಬಂದಮೇಲೆ ಹೆಂಗಾಗ್ತೈತಿ. ದೀಕ್ಷಿತ್ ಅಂತೂ ಆಗೇತೀನಿ ಪಿಜ್ಜಾ ಆಗೇತೀನಿ ಅಂತೇಳಿ ಕೇಳಕತ್ತಲ್ಲ. ನೋಡ್ಬೇಕು ಫ್ರೆಂಡ್ಸ್, ಇವಾಗಂತೂ ಪಿಜ್ಜಾ ಬಂದಿದ್ರಿ ನೋಡ್ಬೋದು. ಪಿಜ್ಜಾ ಬಂದಿದ್ವಿ ನೋಡ್ಬೋದು ನೀವು. ನೋಡ್ರಿ ಎಕ್ಸೈಟೆಡ್ ಇದ್ದಾರೆ. ಓಪನ್ ಮಾಡಮ್ಮ. ಇದು ನೋಡ್ರಿ ಸೋಫಿಯಾ ಬೀನ್ಸ್ ನೋಡ್ರಿ ಫ್ರೆಂಡ್ಸ್. ಇದಂತೂ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದ್ರಿ. ಮುಖದಂತೂ ನಾನು ಒಬ್ಬನ ತಿಂದಿದಂತೆಲ್ಲ ಅದಾಗತ್ತನ್ರಿ ಅವಂತೂ ನೋಡ್ಬೋದು. ಇದು ದೀಕ್ಷಿತಾಗ ಮುಖದಂತ ಗುರುಗುರಿ. ಇದು ನೋಡ್ರಿ ನನಗೂ ಆಮೇಲೆ ದೀಕ್ಷಿತಾರ ನಾನು ನಮ್ಮಿಬ್ಬರಿಗೆ ಇದ್ದೀರಿ, ನಮ್ಮಿಬ್ಬರು ಮಕ್ಕಳಿಗೆ ಇದ್ದೀರಿ. ಇವಾಗ ಇನ್ನೊಂದು ಸ್ಟಾರ್ಟ್ ಮಾಡೋಣ. ಬೈಕ್ ಓಡೋದು ಇವಾಗ ಸ್ಟಾರ್ಟ್ ಮಾಡ್ಬೇಕು. ಅವನಂತ ಭಾಳ ಬಿಸಿ ಐತಿ. ಅವನಂತ ನೋಡ್ರಲ್ಲಿ ಹೆಮ್ಮೆ ಆಯ್ತು ಅದನ್ನ ನೋಡ್ರಿ. ಅವ್ರದ್ದು ಭಾಳ ಎಕ್ಸೈಟೆಡ್. ಇವಾಗಂತೂ ಸ್ಟಾರ್ಟ್ ಮಾಡೋಣ. ಎಷ್ಟೊತ್ತಾದ್ಮೇಲೆ ಬಂದಿತ್ತು ಪಿಜ್ಜಾ. ಇವಾಗ ಸ್ಟಾರ್ಟ್ ಮಾಡೋಣ ನೋಡ್ರಿ. ಭಾಳ ಬಿಸಿ ಐತೆ. ತೆಲ್ ಬಿಚ್ಚಿ ತರೋಕೊಂಡು ನೋಡ್ರಿ ಸ್ಟಾರ್ಟ್ ನೋಡ್ರಿ. ಹೋಗಿ ಬರಕತ್ತಿದ್ದೆ ಫುಲ್ ಚೀಸಿ ಪಿಜ್ಜಾ ಐತೆ ತಿನ್ನೋದು. ಬಿಸಿ ಐತಿ.
ಇವಾಗಂತೂ ಪಿಜ್ಜಾ ತಿನ್ನಕತ್ತೀವಿ. ನೀರೆಲ್ಲ ತಿಂದ್ಮೇಲೆ ಹೊರಗಡೆ ನಾವು ಹೋದ್ರಾಗ ನಿಮಗೂ ವಿಡಿಯೋನ ಕನೆಕ್ಟ್ ಇರ್ತಿದ್ವಿ. ಯಾಕಂದರೆ ಪಿಜ್ಜಾ ತಿನ್ನೋ ಬಿಸಿ ಭಾಳ ಇತ್ತು, ಅದಕ್ಕೆ ಪಿಜ್ಜಾ ತಿನ್ನೋಕ್ಕಾಗ್ತಿಲ್ಲ. ಹಂಗಾಗಿ ಸ್ವಲ್ಪ ಕಮ್ಮಿಗಾದ್ಮೇಲೆ ತಿಂದು ನಾನು ವಿಡಿಯೋ ನಿಮಗೆ ಕನೆಕ್ಟ್ ಆಗ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರ್ರಿ, ಕಂಟಿನ್ಯೂ ಮಾಡ್ತಾ ಇರ್ರಿ. ಅದು ಮತ್ತೆ ಪಿಜ್ಜಾ ಎಲ್ಲ ಆದ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಪಿಜ್ಜಾ ಎಲ್ಲ ತಿಂದಾದ್ಮೇಲೆ ನಿಮ್ಗೆ ಕನೆಕ್ಟ್ ಆಗ್ತೀನಿ. ಫ್ರೆಂಡ್ಸ್, ಜಸ್ಟ್ ಇವಾಗ ಪಿಜ್ಜಾ ತಿಂದಂತೂ ನಾವು ಹೊರಗಡೆ ಬಂದೀವ್ರಿ. ಮನೆಗೆ ಹೋಗಕ್ಕಂತೂ ಇವಾಗ ತಯಾರಾಗಿದ್ದೈತಿ. ಭಾಳ ಅಂದ್ರೆ ಭಾಳ ಎಂಜಾಯ್ಮೆಂಟು. ಹುಡುಗರಂತೂ ಭಾಳ ಖುಷಿನಾಗಿದ್ದಾರೆ ರೀ. ನಮಗೂ ಭಾಳ ಖುಷಿ ಆಯ್ತು ರೀ. ಹುಡುಗರು ಹೊರಗಡೆ ಕರ್ಕೊಂಡು ಬಂದ್ರಲ್ಲ, ನಮಗೂ ಭಾಳ ಖುಷಿ ಆಗ್ತಿದೆ. ಯಾಕಂದ್ರೆ ಅವ್ರ ಖುಷಿನೇ ನಮ್ಮ ಖುಷಿ ಅಂತೇಳಿ ನಾವು ಅನ್ಕೊತೀವಿ. ಹಾಗಾಗಿ ಮಕ್ಕಳಿಗೆ ತಿನ್ನುವಂಗೆ ಚೀಸ್ ಪಿಜ್ಜಾ, ನಮಗಂತೂ ಅದು ಚೀಸ್ ಚಿಕನ್ ಬೆಸ್ಟ್ ಏನೋ ಐತಂತ ಅಂದ್ರಿ. ಅದು ತೊಗೊಂಡಿದ್ವಿ 2 ಪಿಜ್ಜಾ. ಅದು ತಿಂದು ಹೋಗಿ ಕುಡ್ದು ಹೊರಗಡೆ ಬಂದೀವಿ. ಇವಾಗಂತೂ ಮನೆಗೆ ಹೋಗೋಕ್ಕಂತೂ ತಯಾರಿದ್ದೀವಿ ನಾವು. ಹುಡುಗರಂತೂ ನೋಡ್ರಿ ಇವಾಗ ಆಟ ಆಡಕತ್ತಾರ್ರಿ. ನಮಗಂತೂ ಭಾಳ ಖುಷಿ ಆಯ್ತು ರೀ. ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಇದ್ವಿ ರೀ ನಾವು. ಯಾಕಂದರೆ ಫಸ್ಟು ಯು ಮಾಲ್ಗೆ ಹೋದ್ವಿ, ಅಲ್ಲೆಲ್ಲ ಹುಡುಗರೆಲ್ಲ ಆಟ ಆಡಿದ್ವಿ. ಇವಾಗಂತೂ ನೆಕ್ಸ್ಟ್ ನಾವು ಬಂದ್ವಿ ಲಕ್ಷ್ಮೀ ಮಾಲ್ಗೆ. ಪಾರ್ಟ್ 1 ವೀಡಿಯೋದಾಗಂತೂ ಯು ಮಾಲ್ಗೆ ಹೋದ್ವಿ, ಪಾರ್ಟ್ 2 ವೀಡಿಯೋದಾಗಂತೂ ಲಕ್ಷ್ಮೀ ಮಾಲ್ಗೆ ಬಂದು ಪಿಜ್ಜಾ ಎಲ್ಲ ತಿಂದು ನೋಡ್ಬೋದು ರೀ ನೀವು. ಭಾಳ ಅಂದ್ರೆ ಭಾಳ 2 ಮಾಲ್ಸ್ ಭಾಳ ಚಲೋ ಇದಾವೆ ರೀ. ನೀವು ಒಂದ್ಸರಿ ತಪ್ಪದೇ ವಿಸಿಟ್ ಮಾಡಿರಿ. ಹುಬ್ಳಿಗೆ ಬಂದ್ರಂತೂ ನೀವು ಕಂಪಲ್ಸರಿ ವಿಸಿಟ್ ಮಾಡಿರಿ. ಇವು ಮಾಲ್ಸ್ ಅಂತೂ ಭಾಳ ಚಲೋ ಐತ್ರಿ. ರೈಲ್ವೆ ಸ್ಟೇಷನಿಂದಂತೂ 5 ರಿಂದ 10 ನಿಮಿಷ ಇಷ್ಟ ದಾರಿ ಐತ್ರಿ. ನೀವು ನಡ್ಕೊಂಡು ಬಂದರೂ ನಡೀತೈತಿ. ಶಕ್ತಿ ರೋಡ್ ಅಂದ್ರೆ ಸಾಕ್ರಿ. ನ್ಯಾಷನಲ್ ಮಾರ್ಕೆಟ್ ಅಂದ್ರೂ ಆಯ್ತು ರೀ. 50 ರೂಪಾಯಿ ಆದರೂ ಮಿನಿಮಮ್ ಚಾರ್ಜ್ ಅಂತೂ 50 ರೂಪಾಯಿ ತೊಗೋಬೋದು. ಆಟೋಗೆ ಬಂದ್ರಂತೂ ಇಲ್ಲೇ ಬಂದು ಇಳಿತೀರಿ ನೀವು. ಭಾಳ ಅಂದ್ರೆ ಭಾಳ ಚಲೋ ಎಲ್ಲ ಐತ್ರಿ. ಇಲ್ಲೆಲ್ಲ ಫಿಲ್ಮ್ ಥಿಯೇಟರ್ ಎಲ್ಲ ಸಿಗ್ತೈತ್ರಿ. ನೀವು ಒಂದ್ಸರಿ ಕಂಪಲ್ಸರಿ ಇಲ್ಲಿ ವಿಸಿಟ್ ಮಾಡಿರಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ಫ್ರೆಂಡ್ಸ್, ಇದಿತ್ರಿ ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ನಾಳೆ ಇನ್ನೊಂದು ವಿಡಿಯೋದಾಗ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.